ರಾಯಚೂರಿನ ಮನೆಯ ಎಲ್ಲ ಮಹಿಳಾ ಸದಸ್ಯರನ್ನು ಕೂಡ ಒಡಗೂಡಿ ಸಾಮೂಹಿಕ ಗೋವಿಂದಗಾನ ಅನ್ನುವಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು 10ನೇ ವರ್ಷದ ಕಾರ್ಯಕ್ರಮ. ಬಹಳ ಸುಂದರವಾಗಿ, ಸುಶ್ರಾವ್ಯವಾಗಿ, ಅರ್ಥಪೂರ್ಣವಾಗಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ 10 ವರ್ಷಗಳಿಂದಲೂ ಕೂಡ ನಾವು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ವಿದಿತವಾದ ವಿಷಯ. ಬಹಳ ಚೊಕ್ಕಟವಾದ ಕಾರ್ಯಕ್ರಮವಾಗಿದೆ. ಎಲ್ಲರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ತಿರುಪತಿಯ ಒಂದು ಶ್ರೀನಿವಾಸನ ಸನ್ನಿಧಾನ ಸಮಸ್ತ ಹಿಂದೂಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ. ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ಕಳಪೆಯ ತುಪ್ಪ, ಕಲಬೆರಕೆಯ ತುಪ್ಪದ ಒಂದು ಮಾಹಿತಿ ಈಗ ಮಾಧ್ಯಮಗಳ ಮತ್ತು ಜನಗಳ ಬಾಯಿಯಲ್ಲಿ ಮೂಡಿ ಬರ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಸಮಗ್ರವಾದ ತನಿಖೆಯನ್ನು ಕೈಗೊಂಡು ಯಾರ ಅಚಾತುರ್ಯದಿಂದ ಇದು ನಡೆದಿದೆ ಅನ್ನುವಂಥದ್ದು, ಯಾವಾಗಿನಿಂದ ನಡೆದಿದೆ ಎಂಬುದನ್ನೆಲ್ಲವನ್ನು ಕೂಡ ತನಿಖೆ ನಡೆಸಲಿಕ್ಕೆ ಈಗಾಗಲೇ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ತಮ್ಮ ಒಂದು ಪ್ರವೇಶವನ್ನು ಇದರಲ್ಲಿ ಮಾಡಿದ್ದಾರೆ. ಜೊತೆಯಲ್ಲಿ ಪ್ರಸ್ತುತ ಆಂಧ್ರ ರಾಜ್ಯ ಸರ್ಕಾರದ ನೂತನ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅತ್ಯಂತ ಸೀರಿಯಸ್ ಆಗಿ ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ. ಯಾರೇ ಮಾಡಿದರೂ ಏನೇ ಮಾಡಿದರೂ ಕೂಡ ಇದು ಖಂಡನೀಯವಾದದ್ದು. ಭಕ್ತರ ಶ್ರದ್ಧಾ ಕೇಂದ್ರವಾದಂತಹ ಇಂತಹ ಕೇಂದ್ರದಲ್ಲಿ ಈ ರೀತಿಯಾಗಿ ನಡೆಯುವಂಥದ್ದು ಅತ್ಯಂತ ಹೇಯ ಕೃತ್ಯ, ಅಪಚಾರ ಮತ್ತು ಅದರಲ್ಲಿಯೂ ಪ್ರಸಾದದಲ್ಲಿ ಈ ವಿಚಾರ ನಡೆದಿರುವಂಥದ್ದು ನಾವೆಲ್ಲರೂ ಕೂಡ ಒಕ್ಕೊರಳಿನಿಂದ ಖಂಡಿಸ್ತೇವೆ. ಇದನ್ನು ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವರಿಗೆ ಸೂಕ್ತವಾದಂತಹ ಕಾನೂನಾತ್ಮಕವಾದಂಥ ಚರ್ಯೆ ಆಗಬೇಕು ಅಂತ ನಾವು ಕೊಡಿಸ್ತಾ ಇದ್ದೀವಿ. ಆಂಧ್ರ ಡಿ.ಸಿ. ಪವನ್ ಕಲ್ಯಾಣ್ ಅವರು ಹೇಳಿರುವಂಥದ್ದು ಸನಾತನ ಧರ್ಮ ಪಾಲನೆ ಮಾಡಲಿಕ್ಕೆ ದೇಶಾದ್ಯಂತ ರಾಷ್ಟ್ರ ಧರ್ಮ ಪಾಲನಾ ಸಮಿತಿ ಅನ್ನುವಂಥದ್ದನ್ನು ಮಾಡಬೇಕು ಅನ್ನೋಂಥದ್ದು ಒಂದು ಸಲಹೆ ಕೊಟ್ಟಿರುವಂಥದ್ದು. ಈ ಸಲಹೆ ಹಿನ್ನೆಲೆಯಲ್ಲಿ ನಾವು ಹೇಳೋದಾದರೆ, ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು ಇದು ಆಯಾ ಶಿಷ್ಯರು, ಭಕ್ತರ ಮತ್ತು ಆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇದರ ನಿರ್ವಹಣೆ ಮತ್ತು ವ್ಯವಸ್ಥೆಗಳು ನಡೀತಾ ಇತ್ತು. ಈ ಕಾನೂನುಗಳು, ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರದ ವಶದಲ್ಲಿ ಹೋಗಿ ಮತ್ತು ಸರ್ಕಾರದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈ ತೊಂದರೆಗಳು ಇತ್ಯಾದಿ ಆಗ್ತಾ ಇದೆ. ಹೀಗಾಗಿ ಏನು ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು ಇದು ಆ ಪ್ರಾಂತದ ಜನತೆ, ಭಕ್ತರ ಒಂದು ನೇತೃತ್ವದಲ್ಲಿ ಇದರ ವ್ಯವಸ್ಥೆ ನಡೀಬೇಕು ಅಂತ ಇದೆ. ಅದಕ್ಕೆ ಸನಾತನ ಧರ್ಮ ಪರಿರಕ್ಷಣಾ ಸಂಬಂಧವಾದ ಒಂದು ಯೋಜನೆಯನ್ನು ಅದನ್ನು ನಾವು ಕೂಡ ಬೆಂಬಲಿಸ್ತೇವೆ. ಅದಕ್ಕೆ ತನ್ಮೂಲಕವಾಗಿ ಎಲ್ಲಿಯೋ ಇದ್ದವರು ನಮ್ಮ ಊರಿನ ದೇವಸ್ಥಾನದ ಆಗುಹೋಗುಗಳ ಬಗ್ಗೆ ಅಥವಾ ನಮ್ಮ ಊರಿನ ದೇವಸ್ಥಾನದ ಸಂಪ್ರದಾಯಗಳ ಬಗ್ಗೆ, ಆಚಾರ ಪದ್ಧತಿಗಳ ಬಗ್ಗೆ ಬೇರೆಯವರು ಯಾರೋ ಬಂದು ಹೇಳೋದಲ್ಲ. ನಮ್ಮ ಊರಿನ ಹಿರಿಯರು, ಆ ಸಮುದಾಯದ ಹಿರಿಯರು ಮತ್ತು ಆ ಸಮುದಾಯದಲ್ಲಿ ವಿದ್ವಾಂಸರು ಮತ್ತು ಮಠಾಧಿಪತಿಗಳು, ಧಾರ್ಮಿಕ ಮುಖಂಡರು ಅವರ ನೇತೃತ್ವದಲ್ಲಿ ನಡೀಬೇಕು ಎಂಬುದನ್ನು ನಾವು ಕೂಡ ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು. ಖಂಡಿತ ಈ ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು, ದೇವಸ್ಥಾನಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕರಣೆಯಿಂದ ತಿರುಪತಿ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ. ನಿಜವಾಗಲೂ ಕೂಡ ಈ ಕಲಬೆರಕೆ ಅನ್ನುವಂಥದ್ದಾಗಿ ಅದರಲ್ಲಿ ಯಾವ ಪಶು ಸಂಬಂಧಪಟ್ಟಂತಹ ಕೊಬ್ಬು ಇತ್ಯಾದಿಗಳು ಬೆರಕೆ ಆಗಿದ್ದರೆ ಅದಕ್ಕೆ ಸಂಪ್ರೋಕ್ಷಣೆ ಇತ್ಯಾದಿಗಳು ಆಗಬೇಕು. ಮತ್ತು ಆಯಾ ತಿರುಪತಿಯಲ್ಲಿ ನಡೆಯುವಂತಹ ಆಗಮೋಕ್ತವಾಗಿ ಏನೇನು ಕ್ರಮಗಳಿದ್ದಾವೆ ಅದು ನಡೀಬೇಕು ಎಂಬುದನ್ನು ನಾವು ಒತ್ತಾಯಿಸ್ತೀವಿ. ಖಂಡಿತವಾಗಿಯೂ ಕೂಡ ನಾವು ಕೂಡ ಇದರಲ್ಲಿ ಒಕ್ಕೊರಳಿನಿಂದ ಅದನ್ನು ಖಂಡಿಸ್ತೇವೆ ಮತ್ತು ಆ ಚರ್ಚೆಯಲ್ಲಿಯೂ ಪಾಲ್ಗೊಳ್ತೇವೆ. ಆ ಶುದ್ಧೀಕರಣದ ಸಂದರ್ಭದಲ್ಲಿಯೂ ಕೂಡ ನಾವುಗಳು ಕೂಡ ಅಲ್ಲಿ ತೆರಳುತ್ತೇವೆ ಅಂತ ಈ ಮೂಲಕ. ಈಗ ಆರಾಧನೆ ಟೈಮಲ್ಲಿ ಶೇಷವಸ್ತ್ರ ಟಿಟಿಡಿ ಇಂದಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಹೌದಾ ಗುರುಗಳೇ, ಅದು ಏನದು ಪ್ರಕರಣ? ನೋಡಿ, ಮಾಮೂಲಾಗಿ ಶ್ರೀನಿವಾಸನ ಶೇಷವಸ್ತ್ರ ಬರುವಾಗ ಪ್ರಸಾದ, ಮಂತ್ರಾಕ್ಷತೆ ಮತ್ತು ಆ ಶ್ರೀಪಾದರೇಣು ಅಂತ ಹೇಳಿ ಪಚ್ಚಕರ್ಪೂರದ ನಾಮ ಇದೆಲ್ಲವೂ ಪ್ರಸಾದವಾಗಿ ಬರುವಂಥದ್ದು ಮಠಕ್ಕೆ ನಿಜ. ಆದರೆ ಸಾರ್ವಜನಿಕ ವಿತರಣೆಗೇನು ಬರೋದಿಲ್ಲ. ಅದು ಬಂದಿದೆ. ಆ ಬಂದಂಥ ಪ್ರಸಾದವನ್ನು ನಾವು ಗೌರವದಿಂದ ಮಠದಲ್ಲಿ ಅದನ್ನು ಸ್ವಾಗತಿಸಿದ್ದೇವೆ. ಆದರೆ ಅದರಲ್ಲಿ ಯಾವ್ಯಾವ ದೇವಸ್ಥಾನಗಳ ಪ್ರಸಾದ ಬರುತ್ತೆ, ಅದರಲ್ಲಿ ಏನಿದೆ, ಏನು ಸಮಾಚಾರ ಎಂಬುದನ್ನು ನೋಡಿ ಪರೀಕ್ಷಿಸಿ ಯಾವುದೇ ಭಕ್ತರು ತಗೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಕೊಡುವವರು, ತರುವವರು ಮತ್ತು ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಖರೀದಿಸುವವರು ಅದು ಆ ಕಾನೂನಾತ್ಮಕವಾಗಿ ಮತ್ತು ಅದರ ಗುಣಮಟ್ಟಗಳು, ಅದರಲ್ಲಿ ಬೆಳಕೆ ಆಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ಅವರು ಪರಿಶೀಲಿಸಬೇಕು.
ಈಗ ಏನು ಅಲ್ಲಿಂದ ತಿರುಪತಿಯಿಂದ ಬರ್ತದೆ ಅದನ್ನು ಶೇಷವಸ್ತ್ರದ ಜೊತೆಗೆ ಎಲ್ಲವನ್ನೂ ಕೂಡ ರಾಯ ಬೃಂದಾವನಕ್ಕೆ ಸಮರ್ಪಣೆ ಮಾಡುವಂಥದ್ದು ನಡೀತದೆ. ನಾವು ಯಾವುದೇ ವಸ್ತ್ರಗಳನ್ನು ಕೊಟ್ಟರೂ ಕೂಡ ದೇವಸ್ಥಾನಗಳಲ್ಲಿ ಕ್ರಮ ಬೇರೆ ಮತ್ತು ಮಠಮಾನ್ಯಗಳಲ್ಲಿ ಕ್ರಮ ಬೇರೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಭಗವಂತನ ಶೇಷವಸ್ತ್ರದ ಪ್ರಸಾದವನ್ನು, ಶೇಷವಸ್ತ್ರವನ್ನೇ ನಾವು ಪ್ರಸಾದ ಅಂತ ಅದನ್ನು ಸಮರ್ಪಣೆ ನಾವು ಮಾಡ್ತೀವಿ. ಅದನ್ನು ಮಾತ್ರ ಈಗ ಪರಿಮಳ ಪ್ರಸಾದ ಏನಿದೆಯಲ್ಲ, ಪರಿಮಳ ಪ್ರಸಾದ ತಯಾರಿಕೆಯಲ್ಲಿ ಮಠದಲ್ಲೂ ಕೂಡ ತುಪ್ಪ ಬಳಕೆ ಮಾಡುತ್ತೆ. ಅದನ್ನು ಟೆಸ್ಟಿಂಗ್ ಮಾಡುವಂಥದ್ದು ಏನಾದರೂ ನಡೀತಾ ಇದೆಯಾ? ನಾವು ಪರಿಮಳ ಪ್ರಸಾದಕ್ಕೆ ತರಿಸುವಂಥ ತುಪ್ಪ ಕ್ವಾಸಿ ಗೌರ್ಮೆಂಟಿನ ಡೈರಿಯಿಂದ, ವಿಜಯ ಡೈರಿಯಿಂದಲೇ ನಾವು ತರಿಸ್ತೇವೆ. ಇದಕ್ಕೆ ಮುಂಚೆ ನಂದಿನಿ ಡೈರಿಯ ತುಪ್ಪವನ್ನು ನಾವು ತರಿಸ್ತಾ ಇದ್ವಿ ಕರೋನಾ ಮುಂಚೆ. ಅಲ್ಲಿಯ ಸಪ್ಲೈ ಮಾಡಲಿಕ್ಕೆ ಎರಡೂ ರಾಜ್ಯಗಳು ದಾಟಿ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಮಗೆ ಮೊದಲಿನಿಂದಲೂ ಕೂಡ ವಿಜಯ ಡೈರಿ, ಅದು ಕರ್ನೂಲು ಜಿಲ್ಲೆಯ ವಿಜಯ ಡೈರಿ ಅನ್ನುವಂಥದ್ರಿಂದ ನಾವು ತುಪ್ಪ ತರಿಸ್ತೇವೆ. ಅದು ಪರಿಶುದ್ಧವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಲ್ಯಾಬ್ ರಿಪೋರ್ಟು, FCI ಒಂದು ಲೈಸೆನ್ಸು ಮತ್ತಿತರ ವಿಚಾರಗಳನ್ನು ಕೂಡ ನಾವು ಕೂಡ ಆ ಡೈರಿಯ ಮಾಲೀಕರಿಂದ ನಾವು ಕೇಳಿ ಪಡೆದಿದ್ದೇವೆ. ಮಠದಲ್ಲೂ ನೀವು ಒಂದು ಪ್ರಯೋಗಾಲಯ ಓಪನ್ ಮಾಡ್ತಾರೆ, ಲ್ಯಾಬ್. ಈಗ ನೋಡಿ, ಮಠದಲ್ಲಿ ಬರುವಂಥ ವಸ್ತುಗಳಿಗೆ ಎಲ್ಲದಕ್ಕೂ ಕೂಡ ನಾವು ಪ್ರಯೋಗಾಲಯವನ್ನು ಏರ್ಪಾಟು ಮಾಡೋದು ಬಹಳ ದುಸ್ಸಾಧ್ಯವಾಗುತ್ತೆ. ಆದ್ದರಿಂದ ಎಲ್ಲಿಂದ ನಾವು ಪಡಿತೇವೆ ಅದರ ಪರಿಶುದ್ಧತೆ ಮತ್ತು ಕೇಂದ್ರ ಸರ್ಕಾರದ ಏನು ಆಹಾರ ಮತ್ತು ಇದಿದೆ FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದರ ಸಂಬಂಧಪಟ್ಟಂತಹ ಲ್ಯಾಬ್ ರಿಪೋರ್ಟೇ ಆಗ್ಬೋದು ಅಥವಾ ಸರ್ಟಿಫಿಕೇಟೇ ಆಗ್ಬೋದು, ಅದನ್ನು ದೃಢೀಕರಿಸಿರುವಂಥ ಪತ್ರಗಳನ್ನು ನಾವು ಪಡಿತೇವೆ. ಇನ್ನೊಂದು ವಿಚಾರ, ಈ ಮುಜರಾಯಿ ಇಲಾಖೆ ಏನು ಅವರ ಇದರಿಂದ ಮಠ ಮಾಡಿಗಳನ್ನ ಮುಕ್ತಗೊಳಿಸ್ಬೇಕು ಅನ್ನುವಂಥದ್ದು ಈ ಹಂತದಲ್ಲಿ ಏನಾದರೂ ಅವಶ್ಯಕತೆ ಇದೆಯಾ ಅನಿಸುತ್ತಾ ಹರ್ಷಗಳು? ನೋಡಿ, ಮುಖ್ಯವಾಗಿ ಹೇಳ್ತೇನೆ, ಈ ಮಠಮಾನ್ಯಗಳು, ದೇವಸ್ಥಾನಗಳು ಇದೆಲ್ಲವೂ ಕೂಡ ಆಯಾ ಪ್ರಾಂತದ ಭಕ್ತರಿಗೆ ಮತ್ತು ಆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂಥ ಶ್ರದ್ಧಾ ಕೇಂದ್ರಗಳು. ಇದನ್ನು ಎಲ್ಲಿಯೋ ಯಾವುದೋ ಒಂದು ದೊಡ್ಡ ಕೇಂದ್ರದಲ್ಲಿ ಕುಳಿತೋ ಅಥವಾ ರಾಜ್ಯದ ಒಂದು ಕ್ಯಾಪಿಟಲ್ನಲ್ಲಿ ಕುಳಿತೋ ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿಯ ತೊಂದರೆ ಲೋಪದೋಷಗಳಿದ್ದಾಗ ಸರ್ಕಾರಕ್ಕೆ ಅದು ಸುಮೋಟೋ ಅದರ ಬಗ್ಗೆ ಪರಿಶೀಲಿಸಿ ಅದನ್ನು ಸರಿಪಡಿಸುವಂಥ ಅಧಿಕಾರವೇ ಹೊರತು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ತಲೆ ಹಾಕಿ ಅಲ್ಲಿರುವಂತಹ ಪಾವಿತ್ರ್ಯತೆ, ಅಲ್ಲಿರುವ ಸಂಪ್ರದಾಯಗಳನ್ನು, ಅಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಧಿಕಾರ ನಮ್ಮ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಮನುಕುಲದ ಒಂದು ಸಂವಿಧಾನವಾಗಿ, ನಮ್ಮ ದೇಶದ ಸಂವಿಧಾನವಾಗಿ ನೀಡಿದ್ದಾರೆ. ಆ ಪವಿತ್ರ ಗ್ರಂಥದಲ್ಲಿ ಆ ರೀತಿಯಾಗಿ ಅವಕಾಶವೇ ಇಲ್ಲ ಅದಕ್ಕೆ. ಈಗ ನೀವು ಶ್ರೇಷ್ಠ ಸ್ಥಾನದಲ್ಲಿದ್ದೀರಿ, ಈ ಬಗ್ಗೆ ಕೇಂದ್ರದ ಮಂತ್ರಿಗಳಾಗಿರ್ಬೋದು, ಸಂಬಂಧಪಟ್ಟಂಥವ್ರಿಗೆ ಈ ಬಗ್ಗೆ ಮನವಿ ಮಾಡಲಿಕ್ಕೆ ಏನಾದ್ರು ಮುಂದಾಗ್ತೀರಿ ಶ್ರೀ? ನಾವು ಖಂಡಿತವಾಗಿಯೂ ಕೂಡ ಆಯಾ ಪ್ರಾಂತದ ದೇವಸ್ಥಾನಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ನೀವು ಒಂದು ಕೇಂದ್ರ ಆಡಳಿತದ ಒಂದು ಕಾಯ್ದೆ ತಂದು ಅದನ್ನೆಲ್ಲವನ್ನು ಮುಕ್ತಗೊಳಿಸಿ ಅದಕ್ಕೊಂದು ನಾಮ್ ಲಿಟ್ರೇಚರ್ ಕೊಡಿ. ಇಂತಿಂತಹ ಒಂದು ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಅದಕ್ಕೆ ನೀವೊಂದು ಕಾಯ್ದೆಯನ್ನು ಮಾಡಿ ಕೇಂದ್ರ ಕಾಯ್ದೆಯಾಗಿ ಅದನ್ನು ತನ್ನಿ ಅಂತ ನಾವು ಕೂಡ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ನೆರೆಹೊರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ಕೂಡ ನಾವು ಒತ್ತಾಯಿಸ್ತೀವಿ.